ನಸಾ ಸಭಾಯತ್ರನ ಶಂತಿವೃದ್ಧಾಹ ನತೇವೃದ್ಧಾಹ ಏನ ವದಂತಿ ಧರ್ಮ. ಅಂದರೆ ಹಿರಿಯರಿಲ್ಲದ ಸಭೆಯಲ್ಲ, ಧರ್ಮವನ್ನಾಡದ ಹಿರಿಯರಲ್ಲ ಅಂತ ನಮ್ಮ ಎಲ್ಲ ಹಿರಿಯರಿಗೆ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಪರ್ವತಗಳನ್ನು ಎಲ್ಲರೂ ಹತ್ತುತ್ತಾರೆ ಎಂದೇನಲ್ಲ, ಆದರೆ ಅವಿರುವುದು ಎಲ್ಲರೂ ಹತ್ತಲೇಬೇಕೆಂಬುದು. 2025-28ನೇ ಸಾಲಿನಲ್ಲಿ ಕೆಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವಿನಿಂದ ಜಯಗಳಿಸಿ ಅಂತಹ ಪರ್ವತದ ಶಿಖರವನ್ನು ನೀಡಿದಂತಹ ಬಸವಣ್ಣ ಸಿ ಮತ್ತು ಅವರ ತಂಡದ ಸಾಹೇಬರುಗಳಿಗೆ ಅಭಿನಂದನಾ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸಿವಿಲ್ ಇಂಜಿನಿಯರ್ಗಳು ಮತ್ತೆ ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಇರುವ ಬಂಧ ಹೆಂಗೆ ಅಂದ್ರೆ, ಜಟಿಲ ಕಾನನದ ಕುಟಿಲ ತೊರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬವೇ ಈ ಸುಂದರ ಸಮಾರಂಭ. ಇಂತಹ ಸುಂದರ ಸಮಾರಂಭಕ್ಕೆ ಬೆಳದಿಂಗಳ ಧ್ವನಿಯಾಗಿ ಪ್ರಾರ್ಥನೆ ಆಡಲು ನಮ್ಮ ನಯನ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇಲ್ಲೊಂದು ನಾವು ಇರೋರಿಗೆ ನಮಸ್ಕಾರವೆನ್ನುತ್ತಾ ಪ್ರಾರ್ಥನಾ ಗೀತೆಯನ್ನು ಸುಂದರವಾಗಿ ಆಡಿದಂತಹ ನಯನ ಅವರಿಗೆ ಧನ್ಯವಾದಗಳು. ಹಾಡು ಹಳೆಯದಾದರೇನು ಭಾವನ ನವೀನ, ಹಳೆಯ ಹಾಡು ಹೋಗುತ್ತಿರಲು ತುಂಬುವುದರ ಯಾನ. ಹಾಗೆಯೇ ಅವರ ತುಂಬು ಯಾನದಿಂದ ನಮ್ಮೆಲ್ಲರನ್ನು ಇನ್ನೂ ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾಕಾರಿ. ಕಪ್ಪು ಕಡಲಿನ ದೋಣಿ ದಿಕ್ಕು ತಪ್ಪಲು ದೂರದಲ್ಲೊಂದು ತೀರವಿದೆ ಎಂಬುವ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯಾತಿಗಣ್ಯರಲ್ಲಿ ನಾನು ಕೋರ್ಕೊಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಚಂದ್ರಯ್ಯ ಸಾಹೇಬರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಗಣ್ಯರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮಂತ್ರಿಯುಳ್ಳ ರಾಜ್ಯ ಅಂತರಿಸಿದಿತ್ತಕ್ಕೋ, ಮಂತ್ರಿ ಇಲ್ಲದವನ ಸಾಮ್ರಾಜ್ಯ ಕೀಳ್ಕೆಳದ ಜಂದ್ರದಿತ್ತಕ್ಕೋ. ಅಂದ್ರೆ ಒಂದು ಸಂಘದ ಅಭಿವೃದ್ಧಿಯಾಗಲಿ, ಒಂದು ಇಲಾಖೆಯ ಅಭಿವೃದ್ಧಿಯಾಗಲಿ ಸನ್ಮಾನ್ಯ ಅಧ್ಯಕ್ಷರ ಪಾತ್ರ ತುಂಬಾ ಇರುತ್ತೆ. ಅಂತಹ ಘನ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮಗೆ ತುಂಬಾ ಸಂತೋಷದ ವಿಚಾರ. ಅಂತಹ ಅಧ್ಯಕ್ಷರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೋರ್ತಾ ಇದ್ದೇನೆ. ಬಸವಣ್ಣ ಸಾಹೇಬರಿಗೆ ಮಾತಾಡಲಿಕ್ಕೆ ಕೋರ್ತಾ ಇದ್ದೇನೆ. ಎಲ್ಲವನ್ನು ಬಿಡಲು ಬಲ್ಲರು ಅಂತಹ ಚಾಣಾಕ್ಷತನವನ್ನು ಹೊಂದಿದಂತಹ ಬಸವಣ್ಣ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಪತ್ಕಾಲೆ ತು ಸಂಪ್ರಾಪ್ತೆ ಎನ್ ಮಿತ್ರವೇವತ ವೃದ್ಧಿಕಾಲೆ ತು ಸಂತಾಪ್ತೆ ದುರ್ಜನೋಪಿ ಸೌರುದ್ಭವೇ. ಅಂದ್ರೆ ನಮ್ಗೆ ಆಪತ್ಕಾಲದಲ್ಲಿ ಯಾರು ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತಾರೋ ಅವರೇ ನಮ್ಮ ನಿಜವಾದ ಮಿತ್ರರು. ಆ ಮಿತ್ರರು ನಮ್ಮ ಬಸವಣ್ಣ ಸಾಹೇಬ್ ಯಾವತ್ತಿನಲ್ಲಿ ಹಾಕ್ತಾರೆ ಅಂತ ನಾನು ಭಾವಿಸ್ತೀನಿ. ನಮ್ಮೆಲ್ಲರ ಆಶಯ ಕೂಡ ಅದೇ. ಧನ್ಯವಾದಗಳು ಸರ್ ಮತ್ತೊಮ್ಮೆ ನಮಗೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ TG ರಾಮಕೃಷ್ಣ ಸಾಹೇಬರು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಕೋರ್ತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕಾರ್ಯಕ್ರಮದ ಅಂತಿಮ ಘಟ್ಟ
ಬೆಳಕಿನ ಬಟ್ಟೆಯ ಬಿಚ್ಚುವ ಜೊತೆಗೆ ಬಯಲೇ ದೈವಮುಕ್ತಿ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮುಕ್ತಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಭೂತಪೂರ್ವವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾದಂತಹ ಟಿ.ಜಿ. ರಾಮಕೃಷ್ಣ ಸಾಹೇಬರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಎಲ್ಲ ಸಮಯದ ಅಭಾವದಿಂದಲೂ ನಮಗೆ ನಮ್ಮ ಕರೆಗೆ ಹೂಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಅಧ್ಯಕ್ಷರು KB ಅಸೋಸಿಯೇಷನ್ ಬಸವಣ್ಣ ಸಾಹೇಬರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಲಿ ತಾವು ಕೂಡ ಪಾತ್ರರಾಗಿದ್ದಾರೆ. ಚಂದ್ರಶೇಖರ್ ದೇಸಾಯಿ ಸಾಹೇಬರು ಜನರಲ್ ಸೆಕ್ರೆಟರಿ KB ಅಸೋಸಿಯೇಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್, ಅವ್ರಿಗೂ ಕೂಡ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ BV ನಾಗರಾಜ್ ಸಾಹೇಬ್ರೆ, ಆಲ್ಸಬಿ ಸಾಹೇಬ್ರೆ, ಚಂಕೇಶಮೂರ್ತಿ ಸಾಹೇಬ್ರೆ, ರಾಜಾಜಿರಾವ್ ಸಾಹೇಬ್ರೆ, P. ಮಂಜುನಾಥ್ ಸಾಹೇಬ್ರೆ, ಉಮೇಶ್ ಸಾಹೇಬ್ರೆ, ನಿಮ್ಮೆಲ್ಲರಿಗೂ ನಮ್ಮ ಮತ್ತು ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಎಲ್ಲ ಹಿರಿಯರಿಗೆ ಹಾಗೂ ಕಿರಿಯರಿಗೆ ನನ್ನ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಮತ್ತು ಮೂಲ ರೂವಾರಿಯಾಗಿರ್ತಕ್ಕಂತಹ ಚೇತನ್ ಸಾಹೇಬರು ಮತ್ತು ಶಾನು ಮೇಡಮ್ ಅವರಿಗೆ ಹಾಗೂ ಅವರ ತಂಡದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಟೀ ವ್ಯವಸ್ಥೆ ಇರುತ್ತೆ, ದಯವಿಟ್ಟು ಟೀ ಕೊಡ್ಕೊಂಡು ನಿರ್ಧರಿಸಬೇಕಾಗಿ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಅಥವಾ ನಿರೂಪಣೆಯಲ್ಲಿ ಸಣ್ಣ ಪುಟ್ಟ ತೊಡಕುಗಳಿದ್ರೆ ಬಸವಣ್ಣ ಸಾಹೇಬ್ರೆ ಮತ್ತು ತಂಡದವರೇ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.